ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಮ್ಮ ಜೊತೆಯಲ್ಲಿ ಮಂಜಾ ನಾಯ್ಕ್ ಅಂತೇಳಿ ಜೇನುಕಲ್ ಬೋರ್ವೆಲ್ ಏಜೆನ್ಸಿ ಇಟ್ಕೊಂಡು ಅರಸೀಕೆರೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಒಟ್ಟಿಗೆ ಇದ್ದಾರೆ. ಇವರು ಎಂಥದೇ ಸಮಸ್ಯೆಗಳು ಅಂದ್ರೆ ನಮಗೆ ಗೊತ್ತು, ರೈತರು ಸಾಕಷ್ಟು ಬೋರ್ವೆಲ್ ತೋಡ್ತಾ ಹೋಗ್ತೀವಿ, ನೀರು ಬರುತ್ತೆ, ಅದಕ್ಕೆಲ್ಲ ಸಬ್ಮರ್ಸಿಬಲ್ ಪಂಪ್ ಇಳಿಸ್ತೀವಿ. ಯಾವುದೋ ಒಂದು ಕಾಲಘಟ್ಟದಲ್ಲಿ ನಮಗೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಮಗೆ ಪಂಪ್ ಆನ್ ಮಾಡ್ತೀವಿ, ನೀರು ಬರಲ್ಲ. ಕೊನೆಗೆ ಪಂಪ್ ಎತ್ತವ್ರು ಯಾರೋ ಬರ್ತಾರೆ, ಅವ್ರು ಬಂದು ಅವ್ರೇನೋ ಟ್ರಯಲ್ ಅಂಡ್ ಎರರ್ ಮಾಡ್ತಾರೆ. ಕೊನೆಗೆ ಸರ್ ಅದು ಬೋರ್ ಹಂಗಾಗಿದೆ ಹಿಂಗಾಗಿದೆ, ಮೋಟರ್ ಸಿಕ್ಕೊಂಡಿದೆ, ಈ ತರ ಸಮಸ್ಯೆಗಳು ಪ್ರತಿನಿತ್ಯ ಪ್ರತಿಯೊಬ್ಬ ರೈತರಿಗೂ ದಿನನಿತ್ಯ ನೂರಾರು ಸಮಸ್ಯೆಗಳನ್ನ ಫೇಸ್ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ನಮ್ಗೆ ಆಪತ್ ಬಾಂಧವ ರೂಪದಲ್ಲಿ ಮಂಜಾ ನಾಯ್ಕ್ ಅವರು ಅವ್ರದೇ ಆದಂತ ಒಂದು ಟೆಕ್ನಾಲಜಿ ಕಂಡುಹಿಡ್ಕೊಂಡಿದ್ದಾರೆ. ಅವ್ರದೇ ಆದಂತ ಒಂದು ರಿಗ್ ಮಾದರಿಯ ಒಂದು ಸೆಟ್ ನ ರೆಡಿ ಮಾಡ್ಕೊಂಡಿದ್ದಾರೆ. ಅವರು ಎಂಥದೇ ಬೋರ್ವೆಲ್ಗಳಲ್ಲಿ ಈ ಮೋಟರ್ ಪಂಪ್ ಸಿಕ್ಕಾಕೊಂಡಿರ್ತಕ್ಕಂಥದ್ದು, ಬೋರ್ಡರ್ ಸಮಸ್ಯೆ ಇರ್ಬೋದು, ಅವ್ರ ಬಾಯಿಂದಲೇ ಕೇಳೋಣ ಏನೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಂದೇಳಿ ಇವತ್ತು ಅವ್ರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ಅವರು ಇತ್ತೀಚೆಗೆ ಜಸ್ಟ್ 10-15 ದಿನಗಳ ಹಿಂದೆ ಸಾಣೇಹಳ್ಳಿ ಮಠದ ಪಂಡಿತಾರಾಧ್ಯ ಗುರುಗಳ ಒಂದು ಮಠದಲ್ಲಿ ಒಂದು ಬೋರ್ವೆಲ್ ಅಲ್ಲಿ ಸಾಕಷ್ಟು ನೀರಿತ್ತು. ಅದು ಪಂಪು ಯಾವುದೋ ಒಂದು ಸಂದರ್ಭದಲ್ಲಿ ಚೋಕ್ ಆಗ್ಬಿಡ್ತು, ಕೆಳಗೆ ನಿಂತ್ಕೊಂಡ್ಬಿಡ್ತು, ಕೆಳಗೆ ಇಳಿತಾ ಇರಲಿಲ್ಲ. ಇಂಥ ಒಂದು ಬೋರ್ವೆಲ್ನ ನಾನು ಗುರುಗಳಿಗೆ ಹೇಳಿದೆ, ಗುರುಜಿ ಇಂಥವ್ರು ಇದ್ದಾರೆ ಮಂಜಾ ನಾಯ್ಕ್ ಅಂತೇಳಿ, ಅವರು ತುಂಬ ಎಂಥದೇ ಸಮಸ್ಯೆಗಳನ್ನ ಫೇಸ್ ಮಾಡ್ತಾರೆ, ಅವ್ರನ್ನ ಕರ್ಸೋಣ ಅಂತ ಎಷ್ಟು ಜನ ಗುರುಗಳು ಕನ್ವಿನ್ಸ್ ಆದರು. ಮಂಜಾ ನಾಯ್ಕ್ ಅವರು ಬಂದರು, ಆ ಬೋರ್ವೆಲ್ಗೆ ಕಂಪ್ಲೀಟ್ ಅವರ ಎಕ್ವಿಪ್ಮೆಂಟ್ ಲಾರಿ ಸಮೇತ ಬಂದು ಇಳಿಸಿ ಆ ಚೋಕ್ ಆಗಿರ್ತಕ್ಕಂಥ ಪಂಪನ್ನು ರಿಮೂವ್ ಮಾಡಿ ಇವತ್ತು ಎಷ್ಟು ನೀರು ಬರುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಈ ಥರದಲ್ಲಿ ಒಂದು ಸಾವಿರಾರು ಬೋರ್ವೆಲ್ಗೆ ಜೀವ ಕೊಟ್ಟಂತ ಒಂದು ಕೆಲಸ ಮಾಡ್ತಕ್ಕಂಥ ಮಂಜಾ ನಾಯ್ಕ್ ಅವರು ನಮ್ಮ ಒಟ್ಟಿಗೆ ಇದ್ದಾರೆ. ಮಂಜಾ ನಾಯ್ಕ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಪರಿಚಯ ನೀವು ಮಾಡ್ಕೊಬಿಡಿ ಮಂಜಾ ನಾಯ್ಕ್ ಅವರೇ, ನೀವು ಎಲ್ಲಿ ನಮ್ದು ಅರಸೀಕೆರೆ ತಾಲೂಕು, ಹಾಸನ ಡಿಸ್ಟಿಕ್, ಶ್ರೀ ಜೇನುಕಲ್ ಬೋರ್ವೆಲ್ಸ್. ನಮ್ದು ಏನೇ ಇದ್ರು ಕೊಳವೆ ಬಾವಿ ಹಾಗೂ ಏನಾರ ಪ್ರಾಬ್ಲಮ್ ಸಮಸ್ಯೆ ಏನಾರ ಬಂದಿರುವಂತ ಜಾಗದಲ್ಲಿ ನಮಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕರೀತಾರೆ. ಆ ಜಾಗದಲ್ಲಿ ಹೋಗಿ ಫಸ್ಟ್ ನಾವು ಕ್ಯಾಮ್ರಾ ಚೆಕ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ಪ್ರಾಬ್ಲಮ್ ಏನಾಗಿದೆ ಅನ್ನೋದು ನೋಡಿ ನಂತರ ಅದಕ್ಕೆ ಅವ್ರದ್ದು ಏನಿದೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತೀವಿ. ಓಕೆ. ನಂತರ ಅದನ್ನು ಏನು ಸಮಸ್ಯೆ ಏನೇ ಮುಂದೆ ಆ ತರ ಪ್ರಾಬ್ಲಮ್ ಆಗಬಾರ್ದು ಅನ್ನೋದು ಕಾರಣಕ್ಕೂ ನಾವು ಕೂಡ ಹೇಳ್ತೀವಿ. ಕೆಲಸ ಏನೇ ಇದ್ರು ಆತರ ಏನೇ ಪ್ರಾಬ್ಲಮ್ ಆಗಿದ್ರು ನಾವು ಕೆಲಸ ರೆಡಿ ಮಾಡಕ್ಕೆ ನಾವು ತಯಾರಿ ಇರ್ತೀವಿ. ನಾವು ಎಷ್ಟು ದೂರದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ದೂರ ಇದ್ರು ಇಲ್ಲಿಂದ ಅಪ್ ಟು ನಮ್ಮ ಬಳ್ಳಾರಿವರೆಗೂ ಹೋಗಿದ್ದೀವಿ, ಆಂಧ್ರದವರೆಗೂ ಹೋಗಿದ್ದೀವಿ, ಕೋಲಾರ ಹೋಗಿದ್ದೀವಿ, ಬೆಂಗಳೂರು ಮಾಡಿದ್ದೀವಿ, ಮೈಸೂರು, ಚಾಮರಾಜನಗರ, ಈ ಕಡೆ ಮಂಗಳೂರು, ಕೇರಳ ಪೂರ್ತಿ ನಮ್ದು ಸರೌಂಡಿಂಗ್ ಎಲ್ಲ ಕೆಲಸ ಮಾಡಿದೀವಿ. ಹಾಗಾಗಿ ನಮ್ಮದು ಕೆಲಸಗಳು ಹೆಸರುವಾಸಿಗೆ ಜಾಸ್ತಿ ಇದೆ. ನಾವು ಪುರಾತನ ಅಂದ್ರೆ ಬಹಳ ಒಂದು 33-34 ವರ್ಷ ನಮ್ದು ಸರ್ವಿಸ್ ಬೋರ್ವೆಲ್. ಹಾಗಾಗಿ ನಾವು ಮುಂಚೆ ಅಂಗಡಿ ಇತ್ತು, ನಮ್ದು ಅಂಗಡಿ ಬೋರ್ವೆಲ್ಸ್ ಶ್ರೀ ಜೇನುಕಲ್ ಬೋರ್ವೆಲ್ ಅಂತ. ನೀವು ಬೋರ್ವೆಲ್ ಏಜೆನ್ಸಿ ಬೋರ್ವೆಲ್ ಏಜೆನ್ಸಿ ಮುಂಚೆ ಮಾಡ್ತಾ ಇದ್ವಿ. ಬೋರ್ವೆಲ್ ನಮ್ದು ಮೋಟಾರ್ ರಿವೆಂಡಿಂಗ್ಸ್ ವರ್ಕ್ಸ್ ಅಂತ ಇತ್ತು ಮುಂಚೆ. ಓಕೆ ಓಕೆ. ಅಲ್ಲಿಂದ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ನಂತರ ವೆಹಿಕಲ್ ಸ್ಟಾರ್ಟ್ ಮಾಡ್ಕೊಂಡ್ರಿ. ನಂತರ ಕೆಲಸ ರೈತರು ಈಗ ವೆಹಿಕಲ್ಸ್ ಬಂದ್ಮೇಲೆ ನಾವು ವೆಹಿಕಲ್ ಡಿಪಾರ್ಟ್ಮೆಂಟ್ ಜಾಸ್ತಿ ಎಕ್ವಿಪ್ಮೆಂಟ್ ಮಾಡ್ಕೊಂಡಿದೀವಿ. ಓಕೆ. ಹಾಗಾಗಿ ನಮ್ಮವು ಕೆಲಸಗಳು ನಮ್ಮ ಬಹಳ ಕ್ರಿಟಿಕಲ್ ಇರ್ತವೆ. ಬಹಳ ಇದು ತೊಂದರೆ ಪಟ್ಟಿರ್ತಾರೆ ರೈತರುಗಳು, ಅವರಿಗೆ ನಾವು ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದೀವಿ. ಈಗಲೂ ಮಾಡ್ತಿದೀವಿ, ಇನ್ನು ಮುಂದೆನು ಮಾಡಿಕೊಡ್ಲೇಬೇಕು, ಕೊಟ್ಟೇ ಕೊಡ್ತೀವಿ. ಸಹಕಾರ ಅಂತೂ ನಾವು ರೈತರು ನಮಗೆ ಅಷ್ಟೇ ಸಹಕಾರ ಮಾಡ್ತಾರೆ. ಹಾಗಾಗಿ ನಾವು ರೈತರಿಗೂ ತುಂಬಾ ಒಳ್ಳೇದನ್ನು ಮಾಡ್ತಾ ಇದೀವಿ. ಈ ಮೋಟಾರ್ ಸಿಗಾಕೊಳ್ಳುತ್ತೆ ಅಂತಾರಲ್ಲ ಬೋರೊಳಗೆ, ಹೌದು. ಯಾವ್ದೋ ಒಂದು ಸಂದರ್ಭದಲ್ಲಿ ಪಂಪ್ ಎತ್ತಾರೆ, ಯಾರೋ ಲೋಕಲ್ ಜೀಪ್ ಬರ್ತದೆ, ಟ್ರ್ಯಾಕ್ಟರ್ ಜೀಪ್ ಬರ್ತದೆ, ಪಂಪ್ ಮಾಡ್ತಾರೆ. ಅದನ್ನ ತುಂಬಾ ಕ್ರಿಟಿಕಲ್ ಆದಂತ ಬೋರ್ಗಳಲ್ಲಿ, ಯಾಕಂದ್ರೆ ಬೋರ್ಡ್ರಸ್ ಜಾಸ್ತಿ ಬಂದಿರ್ತಾವಂತ ಇದರಲ್ಲಿ ಕೆಲವೊಂದು ಕಾರಣ ಅಂತಗೋದ್ರಿಂದ ಮೋಟರ್ಗಳು ಬರಲ್ಲ. ಅವಾಗ ಬೋರ್ ಆದ್ರೂ ಅವರಿಗೆ ಕ್ಲೀನ್ ಮಾಡ್ಕೊಟ್ಟು ಬೇರೆ ಮೋಟರ್ ಇಳಿಸ್ಕೊಡಕ್ಕೆ ಅವರಿಗೆ ಜಾಗ ಮಾಡ್ಕೊಡ್ತೀವಿ. ಮತ್ತೆ ಬೇರೆ ಮೋಟರ್ ಇಳಿಸ್ಕೊಂಡು ನೀರು ಹೊಡಿಲಿಕ್ಕೆ ಅವರಿಗೆ ಜಾಗ ಅಂತ ಮಾಡ್ಕೊಡ್ತೀವಿ. ಓಕೆ ಓಕೆ. ಈಗ ನಿಮ್ದು ಯಾವ ತರ ತೆಗಿತಾರೆ ಪಂಪ್ ಅನ್ನ? ನಿಮ್ದು ಏನು ಟೆಕ್ನಾಲಜಿ? ನಮ್ದು ಎಕ್ವಿಪ್ಮೆಂಟ್, ನಮ್ದು ಹೇರ್ ಕಂಪ್ರೆಸರ್, ಆಮೇಲೆ ನಮ್ದು ಎಲ್ಲ ಸಿಸ್ಟಮ್ಸ್ ಎಲ್ಲ ಬಹಳ ಇದ್ದಾವೆ. ಏರ್ ಕಂಪ್ರೆಸರ್ ಅಂತ, ಏರ್ ಕಂಪ್ರೆಸರ್ ಒಂದು ಲಾರಿ ಮಾಡ್ಕೊಂಡಿರ್ತೀರಾ? ಲಾರಿ ತರದ್ರಲ್ಲಿ ಒಂದು ಬೋರ್ ಹೇರ್ ಕಂಪ್ರೆಸರ್ ಇದೆ. ಅದಕ್ಕೆ ನಮಗೆ ಮ್ಯಾನ್ಯುವಲ್, ನಮಗೆ ಲಿಫ್ಟಿಂಗ್ ಮಿಷನರಿಗಳು ಇದಾವೆ. ಹಾಗಾಗಿ ನಮ್ಮವು ಜಾಸ್ತಿ ಎಕ್ವಿಪ್ಮೆಂಟ್ ಜಾಸ್ತಿ ಇದೆ ನಮ್ಮವು. ಅದು ನೀವು ಡ್ರಿಲ್ಲಿಂಗ್ ಮಾಡಲ್ಲ, ಒಟ್ಟು ಬೋರ್ವೆಲ್ ಕ್ಲೀನ್ ಮಾಡ್ಕೊಡ್ತೀರಾ? ಬೋರ್ಡರ್ ಸಮಸ್ಯೆ ಬಗೆಹರಿಸ್ತೀರಾ? ಪಂಪ್ ಸಿಗಾಕ್ರೆ ಪಂಪ್ ಸಮಸ್ಯೆನ ಹೊರಗೆ ತೆಗಿತೀರಾ? ಪೈಪ್ಗಳು ತೆಗಿತೀರಾ? ಕೇಬಲ್ ತೆಗಿತೀರಾ?
ಎಲ್ಲನೂ ಮಾಡ್ತೀವಿ. ಸಿಲ್ಟ್ ಸಮಸ್ಯೆಗೆ ಪರಿಹಾರ ಕೊಡ್ತೀರಾ? ಸಿಲ್ಟಿನ ಸಮಸ್ಯೆಗೆಲ್ಲ ಪರಿಹಾರ ಮಾಡ್ತೀವಿ. ಓಕೆ. ಈಗ ಇಂಥ ಸಂದರ್ಭದಲ್ಲಿ ನೀವು ರೈತರು ಒಂದು ಕಿವಿ ಮಾತು ಕೊಡ್ಬೋದಾ? ಈಗ ಎಲ್ಲೋ ಒಂದ್ ಕಡೆ ಯಾವ್ದೇ ಊರಲ್ಲಿ ಒಂದು ಪಂಪ್ ಎತ್ತಾ ಇರ್ತಾರೆ, ಯಾವ್ದೋ ಒಂದು ಪಂಪ್ ಚೋಕ್ ಆಗ್ಬಿಡುತ್ತೆ, ಅಂದ್ರೆ ಹೊರಗೆ ಬರಲ್ಲ. ಒಂದು 20 ಪೈಪ್ ಬರ್ತದೆ, ಇನ್ನೊಂದು 15-20 ಪೈಪ್ ಬೋರ್ ಒಳಗೆ ಉಳ್ಕೊಳುತ್ತೆ. ಆ ಟೈಮ್ನಲ್ಲಿ ಅವ್ರು ಏನ್ ಮಾಡ್ತಾರೆ, ಸೋಪ್ ಪೌಡರ್ ಹಾಕ್ತಾರೆ, ಯೂರಿಯಾ ಹಾಕ್ತಾರೆ, ಮತ್ತೆ ಯಾರೋ ಒಂದು ನಾನು ತೆಗಿತೀನಿ ಅಂತೇಳಿ ಹ್ಯಾಮರ್ ಹಾಕಿ ಹೊಡಿತಾರೆ. ಇವೆಲ್ಲ ತಪ್ಪಲ್ವಾ? ಇದೆಲ್ಲ ತಪ್ಪು. ಯಾಕಂದ್ರೆ ಹ್ಯಾಮರ್ ಹಾಕಿ ಹೊಡಿತಾರೆ ಕೆಲವರು, ಆ ತರ ಗೊತ್ತಿಲ್ದಲೆ ಹೋಗಿ ಕೆಲಸ ಮಾಡ್ತಾರೆ. ಅವರು ಏನಂದ್ರೆ ಅವ್ರದ್ದು ಸರಿಯಾಗಿ ಟೆಕ್ನಾಲಜಿಗಳು ಇರ್ತವೆ, ಬಟ್ ಎಕ್ವಿಪ್ಮೆಂಟ್ಸ್ ಇರ್ತವೆ, ಬಟ್ ಅವರು ತಲೆ ಯೋಚನೆ ಮಾಡಿ ಕೆಲಸ ಮಾಡಲ್ಲ. ಈಗ ನೀವಾದ್ರೆ ಏನ್ ಮಾಡ್ತಾರೆ, ನಿಮ್ದೊಂದು ಕ್ಯಾಮ್ರಾ ಇದೆ, ನಮ್ದು ಕ್ಯಾಮ್ರಾ ಇದೆ, ಅದನ್ನ ನೋಡಿದ ತಕ್ಷಣ ನಾವು ಇದನ್ನ ಏನ್ ಕೆಲಸ ಮಾಡ್ಬೇಕು ಅನ್ನೋದನ್ನ ನಾವು ಅದಕ್ಕೆ ನಾವು ಪರಿಹಾರ ಅಲ್ಲೇ ತಗೋಬಿಡ್ತೀವಿ. ನಾವು ಯಾವ ರೀತಿ ಏನ್ ಕೆಲಸ ಮಾಡ್ಬೇಕು ಅನ್ನೋದು, ನಾವು ಸಪೋಸ್ ನಾವು ಗಾಡಿ ಹತ್ರ ಇಲ್ಲ ಅಂದ್ರೂ ನಾವು ಹುಡುಗರ ಹತ್ರ ಅದೇ ಟೆಕ್ನಿಕಲ್ ಆಗಿ ಕೆಲಸ ಮಾಡಿಸ್ತೀವಿ. ಹಾ. ಓಕೆ. ಈಗ ನೀವು ಎಷ್ಟಡಿ ಆಳದವರೆಗೂ ಇದನ್ನ ಸಮಸ್ಯೆಗಳನ್ನ ಬಗೆಹರಿಸಿದ್ರ? 1,500 ಅಡಿವರೆಗೂ 2,000 ಅಡಿವರೆಗೂ ನಾವು ಆಳವನ್ನು ಬಗೆಹರಿಸಿದ್ವಿ. ಈಗ ನಿಮ್ಮ ಹತ್ರ ಅಷ್ಟು ಆಳುಗಳು ಇದಾವೆ? ಇದಾವೆ. 2,000 ಅಡಿವರೆಗೂ ಪಂಪ್ ಚೋಕ್ ಆಗಿದ್ದು ಅಲ್ಲಿಂದ ಎತ್ತುತ್ತೀವಿ. ಕೇಬಲ್ ಪಂಪ್ ಮೋಟ್ರ್ ಏನೇ ಪ್ರಾಬ್ಲಮ್ ಆದ್ರೂ ಅಂತವು ಕೆಲಸಗಳಲ್ಲಿ ನಮ್ಮ ಹತ್ರ ಇದಾವೆ. ಓಕೆ ಓಕೆ. ಈಗ ನೀವು ಮಂಗಳೂರು ಕಡೆಯಲ್ಲಿ ಕೆಲಸ ಮಾಡಿದ್ದೀರಾ? ಆ ಕಡೆ ಎಲ್ಲ ಮಂಗಳೂರು ಕಡೆ ಮಾಡಿದ್ದೀವಿ. ಈಗ ಕೆಲವು ಕಡೆ ಕೇಸಿಂಗ್ ಪೈಪು ಹೋಲ್ ಬಿದ್ದಿರ್ತದೆ ಅಂತ ಸರಿ ಮಾಡೋದು, ಅವು ಡ್ಯಾಮೇಜ್ ಆಗಿರೋಂಥ ಕೇಸಿಂಗ್ಗಳು ತೆಗೆಯೋದು ನಮ್ಮ ಕೆಲಸ, ಹಾಕೋದು ಕೆಲಸ ಇದಾವೆ. ಕೇಸಿಂಗ್ ಪೈಪ್ ಹಾಕೊಡ್ತೀರಾ? ಹೌದೌದು. ಕೇಸಿಂಗು ಫಿಟ್ಟಿಂಗ್ ಮಾಡ್ಕೊಡ್ತೀವಿ. ಹೊಸ ಕೇಸಿಂಗ್ ಪೈಪ್ ಹಾಕೊಡ್ತೀರಾ? ಹಾ. ಈ ಪ್ರೆಸೆಂಟ್ ಆಗಿ ಈಗ ಒಂದು ಕೆಲಸ ಮಾಡ್ತಿದ್ದಾರೆ, ಅವರಿಗೆ ಕಾಲಿಂಗ್ ತಗೊಂಡ್ರೆ ತಗೊಂತೀನಿ ಈಗ. ಓಕೆ ಓಕೆ. ತಗೊಳ್ಳಿ, ಹಾಗಾದ್ರೆ ಕಾಲಿಂಗ್ ತಗೊಳ್ಳಿ. ಹಂಗಾರೆ ನಾವು ಮಾತಾಡ್ಸ್ಬೇಡ, ತಗೊಂತೀವಿ ರೀ. ಹಾಗೆ ನೋಡಿ ಮಂಜನಾ ಫೋನ್ ಅವ್ರನ್ನ ಕನೆಕ್ಷನ್ ತಗೊಳ್ಳಿ. ನೋಡಿ, ಮಂಜನಾಯ್ಕ ಅವ್ರ ಜೊತೆಗೆ ಇಷ್ಟೊತ್ತೆಲ್ಲ ನಾವು ಮಾತಾಡ್ತಾ ಇದ್ವಿ. ಅವರು ಈಗ ಲೈವ್ ಈಗ ಒಂದ್ ಕಡೆ ಬೋರ್ಲ್ಲಿ ಕೆಲಸ ಮಾಡ್ತಾರೆ. ಲೈವ್ ಆಗಿ ತಗೊಂತೀವಿ ರೀ ಈಗ. ತಗೊಳ್ಳಿ. ಒಂದ್ ನಿಮಿಷ, ಕಾಲ್ ಪಿಕ್ ಮಾಡ್ತಾರಲ್ಲ ಅವರು. ಇಲ್ಲಿ ಮಂಜ ಒಂದು ಪ್ರಶ್ನೆ. ಈಗ ಬೋರ್ ಸೈಜು 4 ಇಂಚ್ ಬೋರ್ ಒಳಗೂ ನೀವು ಸಮಸ್ಯೆಗಳನ್ನ ಪರಿಹಾರ ಕೊಡ್ತೀರಾ? 4 ಇಂಚ್ ಸಣ್ಣ ಬೋರ್ ಕೊಡ್ತೇವೆ. 4 ಇಂಚ್ ಬೋರ್ಗೂ ಪರಿಹಾರ ಇದೆ? ಇದೆ. 6 ಇಂಚಿನ ಬೋರ್ಗೂ ಇದೆ, 7 ಇಂಚ್ ಬೋರ್. ಯಾವ್ದು ಬೇಕು, ಯಾವ ಬೋರ್ವೆಲ್ ಸಮಸ್ಯೆ ಆದ್ರೂ ನಿಮ್ಮ ಹತ್ರ ಟೂಲ್ಸ್ ಎಲ್ಲ ಇದೆ? ಇದೆ. ಓಕೆ. ಈಗ ನೀವು ಇವತ್ತು ಒಂದು ಕಡೆ ಕೆಲಸ ಮಾಡ್ತಿದ್ರಲ್ಲ, ಯಾವ್ದು ಏನು ಸಮಸ್ಯೆ ಅವ್ರದ್ದು? ಈಗ ಅವ್ರದ್ದು ಒಂದು ಮೋಟ್ರು ಬೋರ್ವೆಲ್ ಅಲ್ಲಿ ಕೇಸಿಂಗ್ ಪ್ರಾಬ್ಲಮ್ ಆಗ್ಬಿಟ್ಟು ಜಾಮ್ ಆಗ್ಬಿಟ್ಟಿತ್ತು ಮೋಟ್ರು, ಒಂದು 450 ಅಡಿ 500 ಅಡಿಗೆ. ಹಾಗಾಗ್ಬಿಟ್ಟು ಇವತ್ತೆಲ್ಲ ವಾಷಿಂಗ್ ಮಾಡಿ ಎಲ್ಲ ಈಗ ಅವ್ರದ್ದು ಕೆಲಸ ಎಲ್ಲ ಮಾಡ್ಕೊಡ್ತಿದ್ದಾರೆ. ಈಗಿನ ಎಲ್ಲಿ ಸ್ಥಳ ಎಲ್ಲಿದು? ಅದು ಸಕ್ರಾಪಟ್ಟಣ, ಚಿಕ್ಕಮಗಳೂರು ಡಿಸ್ಟಿಕ್, ಕಡೂರು ತಾಲೂಕು, ಸಕ್ರಾಪಟ್ಟಣದಲ್ಲಿ. ಹಾ. ಓಕೆ. ಪಿಳ್ಳೆನಹಳ್ಳಿ. ಊರ ಹೆಸರು ಪಿಳ್ಳೆನಹಳ್ಳಿ. ಓಕೆ. ಸ್ಥಳ. ಅವರು ನೋಡೋಣ, ಅವ್ರ ಲೈನ್ ಸಿಕ್ಕರೆ ಅವ್ರನ್ನ ಕನೆಕ್ಟ್ ಮಾಡ್ಕೊಳ್ಳೋಣ. ಕನೆಕ್ಟ್ ಮಾಡ್ತೇನೆ ರೀ ಇನ್ನೊಂದ್ಸತಿ. ಈಗ ಈ ತರದಲ್ಲಿ ನೀವು ಬೋರ್ವೆಲ್ಗೆ ಮೋಟರ್ ಪಂಪಿನ ಇಶ್ಯೂ, ಸಿಲ್ಟಿನ ಇಶ್ಯೂ, ಕೇಬಲ್, ಎಲ್ಲಾ ತರಹ ಸಮಸ್ಯೆಗಳು ಏನೇ ಬಂದ್ರು ಕೊಡುವಂತ ಸರ್ವಿಸ್ ನಿಮ್ಮಲ್ಲಿದೆ. ಏರ್ ಕಂಪ್ರೆಸರ್ ಇದೆ, ಸ್ಕ್ಯಾನಿಂಗ್ ಟೆಕ್ನಾಲಜಿ ಇದೆ. ಈ ತರದ ನೀವೆಲ್ಲ ಮಾಡ್ಕೊಡ್ತಾ ಇದ್ದೀರಾ? ಎಲ್ಲ ಇದೆ. ನೀವು ಬೋರ್ವೆಲ್ ಕೊರಿಯೋದು ಮಾತ್ರ ಈಗ ಸದ್ಯ ಬರ್ತಾ ಇದೆ? ಬೋರ್ವೆಲ್ ಕೊರಿಯೋದು ಇತ್ತು ಗಾಡಿ, ಮತ್ತೆ ಈಗ ನಾವು ಅದನ್ನ ತಗೊಂಡಿಲ್ಲ. ಆ ಫೀಲ್ಡ್ ಇಂದ ಹೊರಗೆ ಬಂದಿದ್ದೀರಾ? ಈಗ ನಿಂತೋಗಿರಬಹುದು ಸಮಸ್ಯೆ ಬೋರ್ಗಳಿಗೆ ಒಂದು ಶಾಶ್ವತ ಪರಿಹಾರ ಕೊಡುವಂತ ಕೆಲಸ ಮಾಡ್ತೀವಿ. ಹೌದೌದು. ವಿತ್ ಡ್ರಿಲ್ಲಿಂಗ್ ಇತ್ತು ನಮ್ದು. ಈಗ ಅದನ್ನ ಸ್ವಲ್ಪ ಆಪರೇಟರ್ಗಳು ಪ್ರಾಬ್ಲಮ್ ಆಗ್ಬಿಟ್ಟು ಸ್ವಲ್ಪ ಹೊರಗಡೆ ಮಾಡಿದ್ವಿ. ಸರಿ ಮಂಜುನಾಥ್, ಈಗ ಇಷ್ಟೊತ್ತು ಸಾಕಷ್ಟು ಮಾಹಿತಿ ಹಂಚ್ಕೊಂಡ್ರಿ. ನಮ್ಮ ಈ ವಿಡಿಯೋನ ಬಹಳ ಜನ ನೋಡ್ತಾ ಇರ್ತಾರೆ. ನಿಮ್ಮನ್ನ ಸಂಪರ್ಕ ಮಾಡ್ಬೇಕು, ಯಾಕಂದ್ರೆ ನೇರವಾಗಿ ನೀವು ರೈತರು, ಸಮಸ್ಯೆ ಇರುವಂತ ಗ್ರಾಹಕರು ಇಬ್ಬರ ಮಧ್ಯೆ ಸಂಬಂಧ ಇರಬೇಕು. ಇಲ್ಲಿ ಮಧ್ಯವರ್ತಿಗಳು ಯಾರು ಇರೋದಿಲ್ಲ. ನೀವು ಏನೇ ಮಾಡಿದ್ರೆ ಪಾಪ ಕಷ್ಟ ಇರ್ತಕ್ಕಂಥವ್ರಿಗೆ ಒಂದು ಸ್ಪಂದಿಸ್ತೀರ ಅನ್ನೋದು ನಮ್ಗೊಂದು ಮನದಟ್ಟಾಗಿದೆ. ಈಗ ನಿಮ್ಮ ವಿಳಾಸ ಫೋನ್ ನಂಬರ್ ಒಂದು ಹಂಚ್ಕೊಂಬಿಡಿ. ನಮ್ದು ಫೋನ್ ನಂಬರ್ ಬಂದು 7829 598913. ಓಕೆ, ಇದು ಫೋನ್ ನಂಬರ್. ಇನ್ನೊಂದು ನಂಬರು 9686247776. ಓಕೆ, ಈ ನಂಬರ್ಗೂ ಸಂಪರ್ಕ ಮಾಡಬಹುದು. ಮೀಟ್ ಮಾಡ್ಬೇಕಂದ್ರೆ ಎಲ್ಲಿಗೆ ಬರ್ಬೇಕು? ಅರಸೀಕೆರೆಗೆ ಮಾಡ್ಬೋದು. ಹಾಸನ್ ಡಿಸ್ಟಿಕ್ ಅರಸೀಕೆರೆ. ಅರಸೀಕೆರೆ ಎಲ್ಲಿ ನಿಮ್ದು ಆಫೀಸಲ್ಲಿ? ಅರಸೀಕೆರೆಯಲ್ಲಿ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರ್ತೀವಿ.
ಅಲ್ಲ ಎಲ್ಲಿ ಅದು ಸ್ಥಳ ಎಲ್ಲಿ ವಿಳಾಸ? ಸ್ಥಳ ಅಂದ್ರೆ ಇಲ್ಲಿಂದ ಒಂದು 2.5 ಕಿಲೋಮೀಟರ್ 3 ಕಿಲೋಮೀಟರ್ ಅಂತ ಪಕ್ಕದ ಫೋನ್ ಮಾಡಿದ್ರೆ ಅಕ್ಕಪಕ್ಕದಲ್ಲೇ. ನಿಮ್ದು ಫೋನೇ ಆಫೀಸ್ ಹಂಗಂತ ಹೇಳ್ಬಿಡಿ. ಹೌದೌದು, ಫೋನೇ ಆಫೀಸ್. ಫೋನಲ್ಲೇ ನೀವು ಸಿಗ್ತೀರಾ, ಯಾಕಂದ್ರೆ ಹೌದೌದು, ಅಲ್ಲಿಗೆ ಬಂದು ಮಾತಾಡೋದೇನಿಲ್ಲ, ನೀವು ಬಂದು ಕೆಲಸ ಮಾಡೋದೇ ಇರತ್ತಲ್ವಾ. ಇರುತ್ತೆ. ಸರಿ ವಿನಾಯಕರೇ. ಮೊನ್ನೆ ಮುಂಬೈಯಿಂದ ಫೋನ್ ಬಂದಿತ್ತು ನಮ್ದು ವಿಡಿಯೋಗಳು ನೋಡಿ. ಓಕೆ. ಮುಂಬೈಯಿಂದ ವಿಜಯವಾಡ ಹತ್ರ ಮುಂಬೈ ಬರುತ್ತಲ್ಲ, ವಿಜಯವಾಡದಿಂದ ಆ ಕಡೆ. ಅಲ್ಲಿಂದ ಫೋನ್ ಬಂದಿತ್ತು ನಮಗೆ. ಬಟ್ ನಮಗೆ ಅಲ್ಲಿಗೆ ಅವರು ಏನಾರ ರೆಸ್ಪೆಕ್ಟ್ ಕೊಟ್ಟು ನಮಗೆ ಏನಾರ ಗಾಡಿ ಕರಿತೀವಂದ್ರೆ ಎಲ್ಲಿ ಬೇಕಾದ್ರೂ ಸರ್ವಿಸ್ ಕೊಡ್ತೀರಾ? ಹೋಗ್ಬೋದಷ್ಟು ಟ್ರಾವೆಲಿಂಗ್ ಎಲ್ಲ ಅವರೇ ನೋಡ್ಕೋಬೇಕು. ಟ್ರಾವೆಲಿಂಗ್ ನೋಡ್ಕೋಬೇಕು. ಆಮೇಲೆ ಗಾಡಿ ನಮ್ದು ಎಲ್ಲ ಅಪ್ಡೇಟ್ ಎಲ್ಲ ಇದಾವೆ. ಡಾಕ್ಯುಮೆಂಟ್ಸ್ ಎಲ್ಲ ಪೂರ್ತಿ ಕಂಡೀಷನ್ ಇದೆ. ನಾವು ಹೋಗ್ತೇವೆ, ಬಟ್ ನಮ್ದು ನಮ್ದು ಕರ್ನಾಟಕ ಓನ್ಲಿ ಪರ್ಮಿಟ್ ಇರೋದು. ಅವ್ರೇನಾರು ಪರ್ಮಿಷನ್ ಕೊಟ್ಟು ಏನಾರು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ನೀವು ಬಂದ್ರೆ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಬಂದು ಗಾಡಿ ಯಾವುದೇ ರಾಜ್ಯಕ್ಕೆ ಬೇಕಾದ್ರೆ ಮಾಡ್ಲಿಕ್ಕಾಗುತ್ತೆ. ಹೋಗ್ಬೋದು. ಸರಿ. ಸರಿ ಸಾಕಷ್ಟು ಮಾಹಿತಿ ಅನ್ಸ್ಕೊಡ್ರಿ. ನಿಮ್ಮ ಯೂಟ್ಯೂಬ್ ನೋಡ್ಬೇಕಂದ್ರೆ ಏನಂತ ಹೊಡಿಬೇಕು? ನಮ್ದು ಮಂಜು @1980 ಅಂತ ಇದೆ. ನಾನು ಜಾಸ್ತಿ ಯೂಟ್ಯೂಬಿಗೆ ಹಾಕಿಲ್ಲ. ಓಕೆ. ಹಾಕಿಲ್ಲ, ಕಡಿಮೆ, ಸ್ವಲ್ಪ ಮಾಡಿರೋದು ಕಡಿಮೆ. ಇನ್ಮೇಲೆ ಈಗ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸರಿ ಮಂಜನಾಯ್ಕ ಅವರೇ, ನಿಮ್ಮ ಫೋನ್ ನಂಬರ್ ಹೇಳಿದ್ರೆ ನಿಮಗೆ ಎಲ್ಲ ಜನಗಳ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ. आजमा आयो यही है पेपर का आदमी तारो तू